ಎಕ್ಸಾಂಪಲ್ ಹೋಂಡಾ ಸಿಟಿ ಸರ್ವಿಸ್ ಮಾಡಬೇಕು ಅಂದ್ರೆ ನಿಮಗೆ 6,000-7,000 ರೂಪಾಯಿ ಒಂದು ಸರ್ವಿಸ್ಗೆ ಆಗುತ್ತೆ. ಓಕೆ. 9,500-10,000 ರೂಪಾಯಿ ಕೊಟ್ಟರೆ ನಿಮಗೆ ಇನ್ಕ್ಲೂಡಿಂಗ್ ಸರ್ವಿಸು ಮತ್ತು ಎಲ್ ಚೆಕಪ್ ಇರುತ್ತೆ, ಮತ್ತು ಇಂಜಿನ್ ಗೇರ್ ಬಾಕ್ಸ್ ವಾರಂಟಿಯೂ ಬರುತ್ತೆ. ಇದ್ರಲ್ಲಿ ನೋಡಿದ್ರೆ ತೊಗೋಬೋದು. ಅದರಲ್ಲಿ ಟ್ಯಾಕ್ಸ್ ಕಟ್ಟಿರಬೇಕು. NOC ಕೆಲವರು NOC ತೊಗೊಂಡು ಹಂಗೆ ಬಂದು ಮಾರ್ತಾರೆ, ಟ್ಯಾಕ್ಸ್ ಕಟ್ಟಿರೋದಿಲ್ಲ. ಅದು ಟ್ಯಾಕ್ಸ್ ಕಟ್ಟಬೇಕಾದ್ರೆ ಅಲ್ಲಿ ನಿಮಗೆ ಇನ್ವಾಯ್ಸ್ ಬೇಕು. ಅದು ಅವ್ರ ಹತ್ರ ಇನ್ವಾಯ್ಸ್ ಇದೆಯೋ ಇಲ್ವೋ ಯಾರಿಗೆ ಗೊತ್ತಿಲ್ಲ. NOC ತೊಗೊಂಬಂದು ಸೇಲ್ ಮಾಡ್ತಾರೆ. ನಾಳೆ ದಿನ ತೊಗೊಳ್ಳೋಕೆ ಪಾಪ ಕಷ್ಟಪಟ್ಟು ತೂಕಾಕಿ ತೊಗೊಂಡಿರ್ತಾರೆ. ನಾಳೆ ದಿನ ಕಷ್ಟಪಡೋದು ಬಂದು ಕಸ್ಟಮರ್ಸ್ಗಳು. ಒಂದು 5,000 ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ, ಪೆಟ್ರೋಲ್ ಹಾಕ್ಕೊಡ್ತೀನಿ. ಪೆಟ್ರೋಲ್ ಒಂದು ಟ್ಯಾಂಕ್ ಪೆಟ್ರೋಲ್ ಖಾಲಿ ಆಗೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಅದೇ ಒಳ್ಳೆ ಗಾಡಿ ಕೊಟ್ಟರೆ ಅಟ್ಲೀಸ್ಟ್ ಒಂದು ಸುಮಾರು ಲಾಂಗ್ ಟೈಮ್ ನೆನೆಸ್ಕೋತಾರೆ. ಒಂದು 15 ದಿವಸದಲ್ಲಿ ಪೆಟ್ರೋಲ್ ಖಾಲಿ ಆಗಿಬಿಡುತ್ತೆ. 5,000 ಡಿಸ್ಕೌಂಟ್ ಏನು ಯೂಸ್ ಆಗುತ್ತೆ? ಅದೇ 100% ಜಿನಿಯನ್ ಗಾಡಿ ಇದೆ. ನೀವು ಬೇಕಾದ್ರೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ಬೇಕಾದ್ರೆ ನಿಮ್ಮ ಮೆಕ್ಯಾನಿಕ್ಗೋ ಇಲ್ಲ ನಿಮ್ಮ ಶೋರೂಮ್ಗೆ ಬೇಕಾದ್ರೆ ತೊಗೊಂಡು ಚೆಕ್ ಮಾಡಿಸ್ಕೊಳ್ಳಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಂಗಳೂರಿನ ಜಯನಗರದಲ್ಲಿರೋ ಯೂಸ್ಡ್ ಕಾರ್ ಶೋರೂಮ್ ಹತ್ರ ಇದ್ದೀನಿ. ಈ ಶೋರೂಮಲ್ಲಿ ಯಾವ್ಯಾವೆಲ್ಲ ಕಾರ್ಗಳಿದ್ದಾವೆ, ಯಾವ ಬಡ್ಜೆಟಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಪ್ಯಾಟ್ರಿಕ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ. ಲಾಸ್ಟ್ ಟೈಮ್ ರೆಸ್ಪಾನ್ಸ್ ಹೇಗಿತ್ತು ಸರ್? ನಾವು ಮಾಡಿದ್ವಿ. ಚೆನ್ನಾಗಿ ಬಂತೆ ಸರ್. ಇವತ್ತು ಎಷ್ಟು ಕಾರ್ಗಳು ನೋಡ್ಬೋದು ಸರ್? ಇವಾಗ ನಮ್ಮಲ್ಲಿ ಸ್ಟಾಕ್ ಸ್ವಲ್ಪ ಕಡಿಮೆ ಇದೆ. ಒಂದು ಇರ್ಬೋದು, ಒಂದು 15ರಿಂದ 16 ಗಾಡಿ ಇರ್ಬೋದು. 15ರಿಂದ 16 ಗಾಡಿ. ಯಾವ ಬಡ್ಜೆಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸ್ಟಾರ್ಟಿಂಗ್ ಫ್ರಮ್ 2,45,000 ಇಂದ ಇದೆ. 2,40,000 2,40,000 ಸ್ಟಾರ್ಟ್ ಆಗುತ್ತೆ. ಓಕೆ. ಹಾಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಜಯನಗರಲ್ಲಿ ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಲೊಕೇಶನ್ ಅಂತ ತಿಳಿಸ್ಕೊಡಿ ಸರ್. ನಮ್ಮ ಶೋರೂಮ್ ನೇಮ್ ಬಂದು ಯೂಸ್ಡ್ ಕಾರ್ ಬೆಂಗಳೂರು ಕಾರ್ ಶೋರೂಮ್ ಅಂತ. ಇದಿರೋ ಜಯನಗರ್ 7th ಬ್ಲಾಕ್ KR ರೋಡಲ್ಲಿ ಬ್ರಿಗೇಡ್ ಬಿಲ್ಡಿಂಗ್ ಅಂತ ಬರುತ್ತೆ. ಆ ಬಿಲ್ಡಿಂಗ್ ಸೆಲ್ಲರಲ್ಲೇ ನಮ್ಮ ಶೋರೂಮ್ ಬರುತ್ತೆ. ಮತ್ತು ನಿಮ್ಮ ಶೋರೂಮಲ್ಲಿ ಎಕ್ಸ್ಚೇಂಜ್ ಏನಾದರೂ ಇದೆಯಾ? ಎಕ್ಸ್ಚೇಂಜ್ ಆಫರ್ ಇದೆ ನಮಗೆ. ಎಕ್ಸ್ಚೇಂಜ್ ಕೂಡ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಮತ್ತು ಕೆಲವರಿಗೆ ಇಲ್ಲಿರೋದು ಬಿಟ್ಟು ಬೇರೆ ಏನಾದರೂ ಬೇರೆ ಥರ ಬೇಕಾಗ್ತಾ ಇರುತ್ತೆ. ಸ್ಟಾಕ್ಸ್ ಇರೋದು 15 ಗಾಡಿ ಅಷ್ಟೇ ಇರೋದು. ಬಿಟ್ಟು ನನ್ನ ಹತ್ರ ಸುಮಾರು ಗಾಡಿಗಳಿದೆ. ತರಿಸ್ಕೊಡ್ತೀರಾ? ಕಸ್ಟಮರ್ಗೆ ಯಾವ್ದು ಅವ್ರಿಗೆ ರಿಕ್ವೈರ್ಮೆಂಟ್ ಇದೆಯೋ ಒಂದು ½ ಅನ್ ಅವರ್ ಟೈಮ್ ಕೊಟ್ಟರೆ ನಾನು ಬೇಕಾದ್ರೆ ಅರೇಂಜ್ ಮಾಡಿ ಕೊಡ್ತೀನಿ. ನಾನು ಅರೇಂಜ್ ಮಾಡಿ ಕೊಡ್ತೀರಾ? ಓಕೆ. ನೋಡಿ ಸ್ನೇಹಿತರೆ, ಬೇಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿರೋ ಏನು 15-16 ಕಾರ್ಗಳು ಇದಾವೆ ಅಂತ ಹೇಳ್ತಾ ಇದ್ದಾರೆ ಪ್ಯಾಟ್ರಿಕ್ ಸರ್. ಅದ್ರ ಬಗ್ಗೆ ಪ್ರೈಸ್ ಎಷ್ಟಾಗುತ್ತೆ, ಯಾವ ಮಾಡೆಲು ಏನು, ಬೇಗ ತಿಳ್ಕೊಳ್ಳೋಣ. ಬನ್ನಿ ಸರ್. ಈಗ ನೋಡ್ತಾ ಇದ್ದಾರೆ, ಇದು ಶಿಫ್ಟ್ ಡಿಸೈರು. ಇದು ಬಂದು 2009 ಮಾಡಲ್ VDI. ಅಂದರೆ ಓನರ್ ಒಂದು 3rd ಓನರ್ ಆಗಿದ್ದಾರೆ. ಇನ್ಶೂರೆನ್ಸ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಡೀಸೆಲ್ VDI ವೇರಿಯಂಟ್. ಇದು ಗಾಡಿ ತುಂಬ ಚೆನ್ನಾಗಿದೆ. ಟೈರ್ ನೋಡಿ ಹೊಸದು, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇಂಟೀರಿಯರ್ ಬಗ್ಗೆ ಹೇಳಿ ಸರ್. ಇಂಟೀರಿಯರ್ ಲೆದರ್ ಸೀಟ್ಸ್ ಇದೆ. ಮತ್ತು ಕಂಪನಿಯಿಂದ ಬರುತ್ತೆ ನಿಮಗೆ 4 ಪವರ್ ವಿಂಡೋ ಸಿಸ್ಟಮು, ಸೆಂಟ್ರಲ್ ಲಾಕಿಂಗ್, ಇದೆಲ್ಲ ಕಂಪನಿಯಿಂದ ಬರೋದು. ಸೀಟ್ ಕವರ್ ಇವರು ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದು. ಇದು ಕಿಲೋಮೀಟರ್ ಓಡಿರೋದು 94,000 ಓಡಿದೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಸರ್? ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ನಿಮ್ಮ ಮೈಲೇಜ್ ಎಲ್ಲ ನಿಮಗೆ ಹೈವೇಲಿ 20+ ಬರುತ್ತೆ. ಸಿಟಿಲಿ ನಿಮಗೆ 15ರಿಂದ 16 ತನಕ ಬರುತ್ತೆ ಮೈಲೇಜ್. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದು ಬಂದು 3,60,000 ಹೇಳ್ತೀವಿ, ಹೆಚ್ಚು ಕಮ್ಮಿ ಆಗುತ್ತೆ. 3,60,000 ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಇದು ಬಂದು Hyundai Elite i20. ಇದು ಬಂದು 2019 ಮಾಡಲ್. ಇದು ಸ್ಪೋರ್ಟ್ಸು, ಸಿಂಗಲ್ ಓನರು ಮತ್ತು ಇನ್ಶೂರೆನ್ಸ್ ಬಂದುಬಿಟ್ಟು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಕಿಲೋಮೀಟರ್ ಓಡಿರೋದು ಬಂದು 39,000 ಓಡಿದೆ. 39,000 39,000 ಕಿಲೋಮೀಟರ್ ಓಡಿದೆ. ಗಾಡಿ ತುಂಬ ಚೆನ್ನಾಗಿದೆ. ಟೈರೆಲ್ಲ ನೋಡಿ ಚೆನ್ನಾಗಿಲ್ಲ, ಶೋರೂಮ್ ಟೈರೇ ಇದು. ಅಲೈ ವೀಲ್ ಕೂಡ ಬರುತ್ತೆ ಎಲ್ಲ. ಸ್ಪೋರ್ಟ್ಸ್ ವೇರಿಯಂಟಲ್ಲಿ ನಿಮ್ಗೆ ಅಲೈ ವೀಲ್ಸು, ಏರ್ ಬ್ಯಾಗು, ABS, ಮ್ಯಾಗ್ ವೀಲು, ಮತ್ತು ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ, ಬ್ಲೂಟೂತು, ಪವರ್ ಮಿರರು ಪ್ರತಿಯೊಂದು ಬರುತ್ತೆ. ಫುಲ್ ಟಾಪ್ ಎಂಡ್ ಗಾಡಿ. ಸ್ಪೋರ್ಟ್ಸ್ ವೇರಿಯಂಟ್ ಇದು. ಕಿಲೋಮೀಟ್ರ್ 39,000 ಓಡಿದೆ. ಓಕೆ. ಪೆಟ್ರೋಲ್ ವೇರಿಯಂಟ್ ಇದು. ಪೆಟ್ರೋಲು ಸ್ಪೋರ್ಟ್ಸು. ಓಕೆ. ಇದೆಲ್ಲ ಏನು ಮೈಲೇಜ್ ಬರ್ಬೋದು ಸರ್? ಇದೆಲ್ಲ ನಿಮಗೆ ಸಿಟಿಲಿ ನಿಮಗೆ 13ರಿಂದ 14 ಬರುತ್ತೆ. ಲಾಂಗಲ್ಲಿ 15 to 16 ಬರುತ್ತೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಿ ಸರ್? ಇದು ಬಂದು 8,15,000 ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. ನಮ್ಮ ವ್ಯೂವರ್ಸ್ಗೆ ಒಂದು ಫೈನಲ್ ಪ್ರೈಸ್ ಹೇಳಿ ಸರ್. 780 ಕೊಡ್ತೀನಿ ಸರ್. 7,80,000 ಫೈನಲ್ ಮಾಡಿಕೊಡ್ತೀರಾ? ಇದು ಬಂದು ಹೋಂಡಾ ಸಿಟಿ 2016 ಮಾಡಲು, ಸಿಂಗಲ್ ಓನರು ಮತ್ತು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು, 73,000 ಓಡಿದೆ. ಅಲೈ ವೀಲ್ ಬರುತ್ತೆ. ಇದು VMT. ಇದು ಮ್ಯಾಗ್ ವೀಲು, ಏರ್ ಬ್ಯಾಗು, ABS, ಲೆದರ್ ಸೀಟ್ಸು, ಸಿಸ್ಟಮು ಎಲ್ಲ ಪ್ರತಿಯೊಂದು ಬರುತ್ತೆ. ಇದು 2016 ಮಾಡಲು VMT, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್, 73,000 ಓಡಿದೆ. ಪೆಟ್ರೋಲು, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು. ಇದರಲ್ಲಿ ನೋಡಿ ನಿಮಗೆ ಸಿಸ್ಟಮು,
ಮತ್ತು ಡಬಲ್ ಏರ್ ಬ್ಯಾಗು, ABS, ಕ್ರೂಸ್ ಕಂಟ್ರೋಲು, ಪವರ್ ಮಿರರ್ಸು, ಲೆದರ್ ಸೀಟ್ಸು, ರಿವರ್ಸ್ ಕ್ಯಾಮ್ರಾ, ಟಚ್ ಸ್ಕ್ರೀನ್ ಸಿಸ್ಟಮು ಪ್ರತಿಯೊಂದು ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. 73,000 ಓಡಿದೆ. ಇದು ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಓಡಿದೆ ಇದು. ಎಷ್ಟು ಪ್ರೈಸ್ ಬಂದು 7,75,000 ಹೇಳ್ತಾರೆ, ನೆಗೋಷಿಯಬಲ್. 7,75,000 ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ? ಆಗುತ್ತೆ. ಇದು 2006 ಮಾಡಲ್ ಹೋಂಡಾ ಸಿವಿಕ್. ಇದು ಬಂದು ಎಸ್ ವೇರಿಯಂಟು, ಅಂದರೆ ಮಿಡಲ್ ವೇರಿಯಂಟು. ಇದು ಬಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಇದು ಓನರ್ ಬಂದು 3rd ಓನರ್ ಆಗಿದ್ದಾರೆ. ಇನ್ಶೂರೆನ್ಸು ಕಾಂಪ್ರನ್ಸು ಇದೆ. ಕಿಲೋಮೀಟರ್ ಓಡಿದೆ ಬರೀ 62,000 ಓಡಿದೆ ಅಷ್ಟೇ. ಓಕೆ. ಮ್ಯಾಗ್ವಿಲ್ ಕೂಡ ಬರುತ್ತೆ? ಎಲ್ಲ ಮ್ಯಾಗ್ವಿಲ್ ಬರುತ್ತೆ, ಏರ್ ಬ್ಯಾಗು, ABS, ಕಂಪನಿ ಇನ್ಬಿಲ್ಟ್ ಸಿಸ್ಟಮು, ಲೆದರ್ ಸೀಟ್ಸು, ಪವರ್ ಮಿರರು ಎಲ್ಲ ಪ್ರತಿಯೊಂದು ಬರುತ್ತೆ. ಕಿಲೋಮೀಟರ್ ಓಡಿರೋದು 62,000. ಇದು ರೆಕಾರ್ಡೆಡ್ ಅಪ್ಡೇಟೆಡ್ ಸರ್ವಿಸ್ ಹಿಸ್ಟ್ರಿನೂ ಸಿಗುತ್ತೆ. ಈ ಗಾಡಿದು ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಸರ್? ಇನ್ಶೂರೆನ್ಸ್ ಕಾಂಪ್ರನ್ಸಿವ್ ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್. ಆಮೇಲೆ FC-ನೂ ರೀಸೆಂಟಾಗಿ ಮಾಡಕ್ಕೆ ಕೊಟ್ಟಿದ್ದೀವಿ. ನಿಮಗೆ 5 ಇಯರ್ಸ್ FC-ನೂ ಸಿಗುತ್ತೆ. ಓಕೆ. ಇದು ಪ್ರೈಸ್ ಬಂದು 3,25,000 ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. 2006 S ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್? ಅಲ್ಟಿಸ್. ಹೇಳಿ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಇದು 2009 ಮಾಡಲು 1.8G ಪೆಟ್ರೋಲ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು, ಸಿಂಗಲ್ ಓನರ್, ಕಾಂಪ್ರನ್ಸಿವ್ ಇನ್ಶೂರೆನ್ಸು. ಕಿಲೋಮೀಟರ್ ಒಂದು 1 ಲಕ್ಷ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮ್ಯಾಗ್ವಿಲ್ಸು, ಏರ್ ಬ್ಯಾಗು, ABS, ಲೆದರ್ ಸೀಟ್ಸು, ಸಿಸ್ಟಮು, ಸೆಂಟ್ರಲ್ ಲಾಕಿಂಗು, ಪವರ್ ಮಿರರು ಪ್ರತಿಯೊಂದು ಬರುತ್ತೆ ಇದರಲ್ಲಿ. ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಸರ್? ಇದು ನಿಮಗೆ 1800cc ಇರೋದ್ರಿಂದ ನಿಮಗೆ ಮೈಲೇಜು ಅರೌಂಡ್ 10 ಇಂದ 11 ಬರ್ಬೋದು ಸಿಟಿಲಿ. ಹೈವೇ ನಿಮಗೆ 13 to 14 ಬರುತ್ತೆ. ಏನು ಪ್ರೈಸ್ ಹೇಳ್ತಾ ಇದ್ರಿ? ಪ್ರೈಸ್ ಇದು 4,45,000 ನೆಗೋಷಿಯಬಲ್. 4,45,000 ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. ಟೈರ್ ನೋಡಿ, ಟೈರ್ ಎಲ್ಲ ಚೆನ್ನಾಗಿದೆ. ಇನ್ನು 80% ತನಕ ಬಟನ್ ಇದೆ. ತುಂಬ ಚೆನ್ನಾಗಿದೆ ಗಾಡಿ ಇದು ನೀವು ನೋಡ್ತಾ ಇದ್ರೆ ಇದು ಶಿಫ್ಟು 2018 ಮಾಡಲ್ VXA ಆಪ್ಷನಲ್. ಇದು ಅಂದರೆ ಇದರಲ್ಲಿ ಡಬಲ್ ಏರ್ ಬ್ಯಾಗು, ABS ಬರುತ್ತೆ. ಸಿಂಗಲ್ ಓನರು, ಇನ್ಶೂರೆನ್ಸ್ ಬಂದು ಕಾಂಪ್ರನ್ಸಿವ್ ಇನ್ಶೂರೆನ್ಸ್ ಇದೆ. ಕಿಲೋಮೀಟರ್ ಓಡಿರೋ ಬರೀ 24,000 ಓಡಿದೆ ಅಷ್ಟೇ. ಇದು 2018 ಮಾಡಲು. ಟೈರ್ ಎಲ್ಲ ಶೋರೂಮ್ ಟೈರ್. ಇದು ಇನ್ನೂ ಇದೆ ನಿಮ್ಗೆ, ಇನ್ನೂ 60% ಮೇಲೆ ಟೈರ್ ಬಟನ್ ಇದೆ. ಇಂಟೀರಿಯರ್ ಏನೇನು ಬರುತ್ತೆ ಸರ್? ಇಂಟೀರಿಯರ್ ನಿಮಗೆ ಕಂಪನಿ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, ಸೆಂಟ್ರಲ್ ಲಾಕಿಂಗು, ಡಬಲ್ ಏರ್ ಬ್ಯಾಗು, ABS ಮತ್ತು ಸಿಸ್ಟಮ್ ಕಂಟ್ರೋಲ್ ಸ್ಟೇರಿಂಗಲ್ಲಿ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕಿಲೋಮೀಟರ್ ತುಂಬ ಓಡಿರೋದು ಬೇರೆ 24,000 ಅಷ್ಟೇ. 2018 ಮಾಡಲು. ಹಾಂ ಸರ್. ಏನು ಮೈಲೇಜ್ ಬರುತ್ತೆ ಸರ್ ಇದು? ನಿಮಗೆ ಸಿಟಿಲಿ 14-15 ಬರುತ್ತೆ, ಲಾಂಗಲ್ಲಿ 16 to 17 ಬರುತ್ತೆ. ಪೆಟ್ರೋಲ್ ವೇರಿಯಂಟ್ ಇದು, ಮ್ಯಾನ್ಯಲ್ಲು. ಇದು ಪ್ರೈಸ್ ಬಂದು 6,95,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. 6,95,000 ನೆಗೋಷಿಯಬಲ್ ಮಾಡಿಕೊಡ್ತೀರಾ? ಹಾಂ. ಇದು ಬಂದು 2015 ಮಾಡಲು i20 L8. ಇದು ಬಂದು ಆಪ್ಷನಲ್, ಅಂದರೆ ಫುಲ್ಲಿ ಟಾಪ್ ಎಂಡ್ ಮಾಡಲಲ್ಲಿ. ಇದು ಸೆಕೆಂಡ್ ಓನರು. ಇನ್ಶೂರೆನ್ಸ್ ಬಂದು ಎಕ್ಸ್ಪೈರ್ ಆಗಿದೆ, ರೀಸೆಂಟಾಗಿ ಎಕ್ಸ್ಪೈರ್ ಆಗಿದೆ. ಕಿಲೋಮೀಟರ್ ಓಡಿದ್ದು ಬಂದು 65,000 ಓಡಿದೆ. ಪೆಟ್ರೋಲ್ ವೇರಿಯಂಟ್ ಇದು. ಇದು ಫುಲ್ಲಿ ಟಾಪ್ ಎಂಡ್ ಮಾಡಿದ್ದು, ಆಪ್ಷನಲ್ಲು. ಮ್ಯಾಗ್ವಿಲ್ ಬರುತ್ತೆ, ಡೈಮಂಡ್ ಕ್ಯಾಟ್ ಮ್ಯಾಗ್ವಿಲ್ ಇದು ಬರೋದು. ಟೈರು ಹೊಸದಿದೆ. ಇಂಟೀರಿಯರ್ ನೋಡಿ ನಿಮಗೆ 4 ಪವರ್ ವಿಂಡೋ, ಪವರ್ ಸ್ಟೀರಿಂಗು, AC, ಡಬಲ್ ಏರ್ ಬ್ಯಾಗು, ಮತ್ತು ನಿಮಗೆ ಪವರ್ ಮಿರರು, ಬ್ಲೂಟೂತು, ಸಿಸ್ಟಮ್ ಕಂಟ್ರೋಲ್ ಸ್ಟೇರಿಂಗಲ್ಲೇ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಮತ್ತು ಪುಷ್ ಬಟನ್ ಸ್ಟಾರ್ಟ್. ಇದು ಫುಲ್ಲಿ ಟಾಪ್ ಎಂಡ್ ಮಾಡಲ್. ಇದು ಫುಲ್ಲಿ ಲೋಡೆಡ್ ಗಾಡಿ. ಫುಲ್ಲಿ ಲೋಡೆಡ್. 65,000 ಓಡಿದೆ. ಪೆಟ್ರೋಲು. 2015 ಮಾಡಲು. ಇನ್ಶೂರೆನ್ಸ್ ಇಲ್ಲ, ಸೆಕೆಂಡ್ ಓನರು. ಇದು ಪ್ರೈಸ್ ಬಂದು 6,35,000 ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. ಇದು ಈಕೋ 2016 ಮಾಡಲು ಬಂದು AC. ಇದು ಹಾಂ ಸರ್. ಸಿಂಗಲ್ ಓನರು. ಇನ್ಶೂರೆನ್ಸ್ ಬಂದು 3rd ಪಾರ್ಟಿ ಇನ್ಶೂರೆನ್ಸ್ ಇದೆ. ಓಡಿರೋದು ಬಂದು 41,000 ಓಡಿದೆ. ಟೈರ್ ಹೊಸದಿದೆ. ಆಲ್ಮೋಸ್ಟ್ 80% ಟೈರ್ ಇದೆ ಮೇಲಿದೆ, 80% ಮೇಲಿದೆ ಟೈರು. ಇದು ಬಂದು 5 ಸೀಟರ್ AC. ಇವರು ಕನ್ವರ್ಟ್ ಮಾಡಿದ್ದಾರೆ, ಎಕ್ಸ್ಟ್ರಾ ಸೀಟ್ಸ್ ಹಾಕ್ಕೊಂಡು 7 ಸೀಟರ್ ಥರ ಮಾಡ್ಕೊಂಡಿದ್ದಾರೆ. 5 ಸೀಟರ್ ಗಾಡಿನ 7 ಸೀಟರ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಓಕೆ. ಬೇರೆ 40,000 ಓಡಿದೆ ಅಷ್ಟೇ. ಇದು ಇದರಲ್ಲಿ ಅಂತ ಹೇಳ್ಕೊಳ್ಳೋ ಅಂತ ಫೀಚರ್ಸ್ ಏನಿರಲ್ಲ. ಇದರಲ್ಲಿ ಬೇರೆ AC ಬರುತ್ತಷ್ಟೇ. ಇದು ಪ್ರೈಸ್ ಬಂದ್ಬಿಟ್ಟು 4 lakhs ಹೇಳ್ತಾರೆ, ನೆಗೋಷಿಯಬಲ್ಲು. 2016 ಸಿಂಗಲ್ ಓನರು, AC ಮತ್ತು ಇನ್ಶೂರೆನ್ಸು 3rd ಪಾರ್ಟಿ ಇನ್ಶೂರೆನ್ಸ್ ಇದೆ. 41,000 ಓಡಿದೆ. ಫೈನಲ್ ಒಂದು ಪ್ರೈಸ್ ಹೇಳಿ ಸರ್. ಇದು ಫೈನಲ್ ಒಂದು ನೀವು ವ್ಯೂವರ್ ಕಡೆಯಿಂದ ಬಂದರೆ 365 ಕೊಡ್ತೀವಿ. 3,65,000 ಹೇಳ್ತಾ ಇದ್ದೀರಾ? ಫೈನಲ್ ಪ್ರೈಸ್ ಅದು. ಓಕೆ, ಅದು ಫೈನಲ್. ಹಾಂ. ಹಾಗೆ ಮತ್ತೊಂದು ಈಕೋ ನೋಡ್ಬೋದು ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು 2020. ಇದೂ ಅಷ್ಟೇ AC. ಅಂದರೆ ಇದರಲ್ಲಿ ನಿಮಗೆ ಸಿಂಗಲ್ ಏರ್ ಬ್ಯಾಗು ಮತ್ತು ABS ಬರುತ್ತೆ. ಗಾಡಿ ಓಡಿರೋ ಬರೀ 18,000 ಓಡಿದೆ. ಸಿಂಗಲ್ ಓನರು. ಇನ್ಶೂರೆನ್ಸ್ ಬಂದು ಕಾಂಪ್ರನ್ಸಿವ್ ಇನ್ಶೂರೆನ್ಸ್ ಇದೆ. ಟೈರೆಲ್ಲ ಶೋರೂಮ್ ಟೈರೇ ಇದೆ. ಇನ್ನೂ ನನ್ನ ಪ್ರಕಾರ ಇನ್ನು 80% ಮೇಲಿದೆ ಬಟನ್ನು.
ಎ ಸಿ ಮತ್ತು ಇದರಲ್ಲಿ ಸಿಸ್ಟಮ್ ಒಂದು ಹಾಕ್ಸ್ಕೊಂಡಿದ್ದಾರೆ ಅಡಿಷ್ನಲ್ಲು. ಏನು ಸೀಟ್ ಏನು ಆಲ್ಟ್ರ್ ಮಾಡಿಲ್ಲ, ಶೋರೂಮಲ್ಲಿ ಯಾವ ಥರ ಬಂದಿದೆ ಅದೇ ಥರ ಇಟ್ಕೊಂಡಿದ್ದಾರೆ. ಓಕೆ, ಬೇರೆ 18,000 ಓಡಿದೆ ಇದು. 2020 ಇದು. ಏರ್ ಬ್ಯಾಗು ABS ಬರುತ್ತೆ. ಹಾಗೆ ಮುಂದೆ ಬಂಪರ್ ಕೂಡ ಹಾಕ್ಸಿದ್ರಲ್ಲ ಸರ್? ಎಕ್ಸ್ಟ್ರಾ ಅದು ಇದೆಲ್ಲ ನಿಮಗೆ ಮುಂದ್ಗಡೆ ಬಂಪರು ಹಿಂದ್ಗಡೆ ಬಂಪರ್ ಇದೆಲ್ಲ ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದಾರೆ. ಏನು ಪ್ರೈಸ್ ಹೇಳ್ತಾ ಇದ್ರಿ ಸರ್? ಇದು 540 ಹೇಳ್ತಾರೆ. ನೀವು ಇವ್ರ ಕಡೆಯಿಂದ ಬಂದರೆ ಒಂದೇ ಪ್ರೈಸ್ 5 lakhs ಕೊಡ್ತೀನಿ. 5 ಲಕ್ಷಕ್ಕೆ ಫೈನಲ್ ಮಾಡ್ತೀರಾ? 2020 ಮಾಡಲ್. ಓಕೆ. ಇದು ನೀವು ನೋಡ್ತಾ ಇದ್ದೀರಾ ಮಹೇಂದ್ರ TVV 300. ಇದು ಬಂದು T8 ಅಂದರೆ ಟಾಪ್ ಎಂಡ್ ಮಾಡಲ್. ಇದು ಡೀಸೆಲ್ ವೇರಿಯಂಟು, ಸಿಂಗಲ್ ಓನರು. 86,000 ಕಿಲೋಮೀಟರ್ ಓಡಿದೆ. ಇನ್ಶೂರೆನ್ಸ್ ಇಲ್ಲ ಎಕ್ಸ್ಪೈರ್ ಆಗಿದೆ. ಇದು ನೋಡಿ ಮ್ಯಾಗ್ವೀಲ್ ಬರುತ್ತೆ ಎಲ್ಲ ಕಂಪ್ನಿದು. ಟೈರು ಚೆನ್ನಾಗಿದೆ. ಫೀಚರ್ಸ್ ಬಗ್ಗೆ ಹೇಳಿ ಸರ್. ಇದರಲ್ಲಿ ನಿಮಗೆ ಡಬಲ್ ಏರ್ ಬ್ಯಾಗು, ABS ಮತ್ತು ಇನ್ಬಿಲ್ಟ್ ಸಿಸ್ಟಮು, AC. ಟೋಟಲ್ ಎಷ್ಟು ಏರ್ ಬ್ಯಾಗ್ಸ್ ಬರುತ್ತೆ ಸರ್ ಇದಕ್ಕೆ? ಇದಕ್ಕೆ 2 ಬರುತ್ತೆ. 2 ಬರುತ್ತಾ? ಹಾಂ. ಇದು ಬಂದು 7 ಸೀಟ್ರು, ಸಿಂಗಲ್ ಓನರು, 2016 ಮಾಡಲು, T8 ಟಾಪ್ ಎಂಡ್ ಮಾಡಲ್. ಇದು 86,000 ನೋಡಿದೆ. ಡೀಸೆಲ್ಲು, ಮ್ಯಾನ್ಯಲ್ ಟ್ರಾನ್ಸ್ಮಿಷನು. ಇದು ಪ್ರೈಸ್ ಬಂದ್ಬಿಟ್ಟು 7,90,000 ಹೇಳ್ತಾರೆ, ನೆಗೋಷಿಯಬಲು. ಓಕೆ. ಎಷ್ಟು ಮೈಲೇಜ್ ಬರುತ್ತೆ ಸರ್ ಇದು? ಇದು ನಿಮಗೆ ಸಿಟಿಲಿ ಬರುತ್ತೆ ಅಂತ 13-14 ಬರುತ್ತೆ. ಲಾಂಗಲ್ಲಿ ನಿಮಗೆ 16 to 17 ತನಕ ಬರುತ್ತೆ ಮೈಲೇಜ್. ಓಕೆ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಇನ್ಶೂರೆನ್ಸ್ ಇಲ್ಲ ಎಕ್ಸ್ಪೈರ್ ಆಗಿದೆ, ಸಿಂಗಲ್ ಓನರು. ಓಕೆ. ಇದು ವರ್ನಾ ಫ್ಲೂಡಿಕ್ಕು 2013 ಮಾಡಲು, 1.6 SX ಪೆಟ್ರೋಲ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು. ಓನರ್ ಬಂದು ಸೆಕೆಂಡ್ ಓನರ್ ಆಗಿದ್ದಾರೆ. ಇನ್ಶೂರೆನ್ಸ್ ಇಲ್ಲ ಎಕ್ಸ್ಪೈರ್ ಆಗಿದೆ. ಎಲ್ಲ ಶೋರೂಮ್ ಬಂದಿರೋದು. ಡೈಮಂಡ್ ಕಟ್ ಅಲಾವಿಸು. ಟೈರು ಅಷ್ಟೇ ಆಲ್ಮೋಸ್ಟ್ ಒಂದು 80% ಮೇಲೆ ಟೈರ್ ಇದೆ. ತುಂಬಾ ಚೆನ್ನಾಗಿದೆ ಗಾಡಿ. ಇದು 2013 ಮಾಡಲು. ಇದು ಸೀಟ್ ಕವರಲ್ಲಿ ಎಕ್ಸ್ಟ್ರಾ ಹಾಕ್ಸಿರೋದು. ಇದರಲ್ಲಿ ಡಬಲ್ ಏರ್ ಬ್ಯಾಗ್ ಬರುತ್ತೆ, ABS, ಮ್ಯಾಗ್ವೀಲು, ರಿವರ್ಸ್ ಕ್ಯಾಮ್ರಾ, ಬ್ಲೂಟೂತು, ಸಿಸ್ಟಮ್ ಕಂಟ್ರೋಲ್, ಸ್ಟೀರಿಂಗಲ್ಲಿ ಬರುತ್ತೆ, ಪವರ್ ಮಿರರು, ಪ್ರತಿಯೊಂದು ಬರುತ್ತೆ. ಇದು 1.6 ಪೆಟ್ರೋಲು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು. ಓಡಿರೋದು ಬಂದು 82,000 ಓಡಿದೆ ಕಿಲೋಮೀಟ್ರು. ರೆಕಾರ್ಡೆಡ್ ಅಪ್ ಟು ಡೇಟ್ ಶೋರೂಮ್ ರೆಕಾರ್ಡ್ ಇದೆ. ಏನು ಮೈಲೇಜ್ ಬರುತ್ತೆ ಸರ್ ಇದು? ಇದು ನಿಮಗೆ ಸಿಟಿಲಿ ನಿಮಗೆ 12-13 ಬರುತ್ತೆ. ಲಾಂಗಲ್ಲಿ ಒಂದು 15 ತನಕ ಬರುತ್ತೆ ಮೈಲೇಜ್. 15 to 16 ಬರುತ್ತೆ ಹೈವೇಲಿ ಮೈಲೇಜು. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಿ ಸರ್? ಇದು 575 ನೆಗೋಷಿಯಬಲ್. ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ? ಆಗುತ್ತೆ. 5,75,000. 575 ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ. ನೋಡ್ತಾ ಇದ್ದಾರೆ ಇದು ಮಾರುತಿ 800. ಇದು ಬಂದು 5 ಸ್ಪೀಡ್ AC. ಇದು ಸೆಕೆಂಡ್ ಓನರು. ಇನ್ಶೂರೆನ್ಸ್ ಬಂದು ಎಕ್ಸ್ಪೈರ್ ಆಗಿದೆ. FC ಬಂದು ನೆಕ್ಸ್ಟ್ ಇಯರ್ ತನಕ FC ಇದೆ. 80,000 ಓಡಿದೆ. ಇದು ಟೈರು ಚೆನ್ನಾಗಿದೆ ನೋಡಿ. 2000 ಮಾಡಲ್, 5 ಸ್ಪೀಡ್ AC. ಅಂದರೆ ಇದರಲ್ಲಿ ನಿಮಗೆ ಗೇರ್ ಬಾಕ್ಸು, ಇಂಜಿನ್ನು ಮತ್ತು ಸಸ್ಪೆನ್ಷನ್ ಎಲ್ಲ ಬಂದು ಆಲ್ಟೋದು ಬರುತ್ತೆ ನಿಮಗೆ. ಮೈಲೇಜು ನಿಮಗೆ ಲಾಂಗಲ್ಲಿ ಹತ್ತತ್ರ 20 ತನಕ ಮೈಲೇಜ್ ಬರುತ್ತೆ. ಸಿಟಿಲಿ ನಿಮಗೆ 16 to 17 ಮೈಲೇಜ್ ಬರುತ್ತೆ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದು ಪ್ರೈಸ್ ಬಂದು 1,10,000 ಹೇಳ್ತೀವಿ, ಹೆಚ್ಚು ಕಮ್ಮಿ ಆಗುತ್ತೆ. ಇದು ಸ್ಯಾಂಟ್ರೋ ಜಿಂಗು 2010 ಮಾಡಲು, GL. ಸೆಕೆಂಡ್ ಓನರು. ಇನ್ಶೂರೆನ್ಸ್ ಬಂದು ಎಕ್ಸ್ಪೈರ್ ಆಗಿದೆ. ಇದು ಸೆಕೆಂಡ್ ಓನರ್. ಬೇರೆ 47,000 ಓಡಿದೆ. ಟೈರ್ ನೋಡಿ, ಟೈರು ಚೆನ್ನಾಗಿದೆ. ಮತ್ತು ಲೆದರ್ ಸೀಟ್ಸು, 4 ಪವರ್ ವಿಂಡೋ ಹಾಕ್ಸಿದ್ದಾರೆ ಇವರು ಎಕ್ಸ್ಟ್ರಾ. ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ. 4 ಪವರ್ ವಿಂಡೋ ಎಕ್ಸ್ಟ್ರಾ ಹಾಕ್ಸಿದ್ದಾರೆ ಇದು. ಇದು ಪ್ರೈಸ್ ಬಂದು 265 ಹೇಳ್ತಾರೆ, ನೆಗೋಷಿಯಬಲ್. 2,65,000 ನೆಗೋಷಿಯಬಲ್ ಮಾಡಿ. ಬೇರೆ 47,000 ಓಡಿದೆ. ಪೆಟ್ರೋಲು, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್, ಸೆಕೆಂಡ್ ಓನರ್. ಏನು ಮೈಲೇಜ್ ಬರುತ್ತೆ ಸರ್ ಇದು? ಇದು ನಿಮಗೆ ಸಿಟಿಲಿ 15-16 ಬರುತ್ತೆ. ಲಾಂಗಲ್ಲಿ ಒಂದು 17 to 18 ಬರುತ್ತೆ ಮೈಲೇಜ್. ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಸರ್? ಇನ್ಶೂರೆನ್ಸ್ ಇಲ್ಲ ಎಕ್ಸ್ಪೈರ್ ಆಗಿದೆ, ಸೆಕೆಂಡ್ ಓನರ್. ಇದು ಮಾರುತಿ ವ್ಯಾಗನಾರ್. ಇದು 2012 ಮಾಡಲ್, VXI, ಸಿಂಗಲ್ ಓನರ್, ಕಾಂಪ್ರನ್ಸಿ. ಬೇರೆ 55,000 ಓಡಿದೆ. ತುಂಬ ನೀಟಾಗಿದೆ ಗಾಡಿ. ಇದು ಟೈರು ಎಲ್ಲ ಚೆನ್ನಾಗಿದೆ ನೋಡಿ, ಆಲ್ಮೋಸ್ಟ್ ನ್ಯೂ ಟೈರ್ ಥರನೇ ಇದೆ ಎಲ್ಲ. ಬೇರೆ 55,000 ಓಡಿದೆ. 2012 ಮಾಡಲು, ಸಿಂಗಲ್ ಓನರ್, ಕಾಂಪ್ರನ್ಸಿವ್. ಇದ್ರಲ್ಲಿ 4 ಪವರ್ ವಿಂಡೋ ಬರುತ್ತೆ. ಪವರ್ ಸ್ಟೇರಿಂಗು, AC, ಕಂಪನಿ ಇನ್ಬಿಲ್ಟ್ ಸಿಸ್ಟಮು, ಸೆಂಟ್ರಲ್ ಲಾಕಿಂಗು, ಮತ್ತು ಹಿಂದ್ಗಡೆ ಡಿಫಾಗರು, ರೇರ್ ವೈಪರು, ಪ್ರತಿಯೊಂದು ಬರುತ್ತೆ. ತುಂಬ ನೀಟಾಗಿದೆ ಗಾಡಿ. ಇದು ಬೇರೆ 55,000 ಓಡಿದೆ ಅಷ್ಟೇ. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಇದು ಮೈಲೇಜ್ ನಿಮಗೆ 15-16 ಬರುತ್ತೆ ಸಿಟಿಲಿ. ಲಾಂಗಲ್ಲಿ ಒಂದು 17 to 18 ಬರುತ್ತೆ. ಇದು ಪ್ರೈಸ್ ಬಂದು 3,80,000 ಹೇಳ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ. 3,70,000. 3,80,000 ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ. ಇದು 2010 ಮಾಡಲ್ ಶವರ್ಲೆ ಬೀಟ್ LS. ಬಂದು ಸೆಕೆಂಡ್ ಓನರು. ಇನ್ಶೂರೆನ್ಸ್ ಇಲ್ಲ ಎಕ್ಸ್ಪೈರ್ ಆಗಿದೆ. ಬೇರೆ 52,000 ಓಡಿದೆ. ಟೈರು ಚೆನ್ನಾಗಿದೆ.
2010 ಮಾಡಲು LS. ಫೀಚರ್ಸ್ ಏನೇನು ಬರುತ್ತೆ ಸರ್? ಇದರಲ್ಲಿ ನಿಮಗೆ ಫ್ರಂಟ್ ಎರಡು ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗು, AC, ಮತ್ತು ಇಂದು ಸಿಸ್ಟಮ್ ಇರೋಲ್ಲ ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದು, ಸಿಸ್ಟಮೋಸ್ ಇದೆ, ಸೀಟ್ಸ್ ಎಲ್ಲ ಇವರು ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದು. ಗಾಡಿ ತುಂಬಾ ಚೆನ್ನಾಗಿದೆ. ಹಾಂ ಸರ್. 2010 ಮಾಡಲ್ LS ಪೆಟ್ರೋಲು. ಇದು ಬಂದು 1200cc ಇಂಜಿನ್ ಬರುತ್ತೆ. ಮೈಲೇಜು ನಿಮಗೆ ಸಿಟಿಲಿ ಈಸಿಯಾಗಿ 16-17 ಬರುತ್ತೆ, ಲಾಂಗಲ್ಲಿ 20+ ಮೈಲೇಜ್ ಬರುತ್ತೆ. ಇದು ಪ್ರೈಸ್ ನಾವು ಹೇಳ್ತಾ ಇರೋದು ಒಂದು 2,45,000 ಹೇಳ್ತೀವಿ, ಹೆಚ್ಚು ಕಮ್ಮಿ ಆಗುತ್ತೆ. 2,45,000 ಹೆಚ್ಚು ಕಮ್ಮಿ ಆಗುತ್ತೆ. ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ? ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಸರ್ ಇದು? ಇನ್ಶೂರೆನ್ಸ್ ಎಲ್ಲ ಎಕ್ಸ್ಪೈರ್ ಆಗಿದೆ. ಇನ್ಶೂರೆನ್ಸ್ ಓಕೆ ಮಾಡಿಸ್ಕೊಡ್ತೀರಾ? ಅದು ಮಾತಾಡೋಣ, ವ್ಯಾಪಾರ ಕೂತಾಗ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಸರ್? ಸುಮಾರು 15ಕ್ಕಿಂತ ಹೆಚ್ಚು ಗಾಡಿಗಳ ಬಗ್ಗೆ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಶೋರೂಮಲ್ಲಿ ಗಾಡಿ ತೊಗೊಳೋರಿಗೆ ವಾರಂಟಿ ಗ್ಯಾರಂಟಿ ಬಗ್ಗೆ ಯಾವ ಥರ ಸರ್? ಸರ್, ನಮ್ಮಲ್ಲಿರೋ ಪ್ರತಿಯೊಂದು ಗಾಡಿ ನೀವೇನೇನು ನಾನು ಗಾಡಿ ತೋರಿಸಿದ್ದೀನೋ ಇದೆಲ್ಲ ಬಂದು ಎಲ್ಲ ಸರ್ಟಿಫೈಡ್ ಆಗಿರೋ ಗಾಡಿಗಳು. ಸರ್ಟಿಫೈಡ್ ಆಗಿರೋ. ಮತ್ತು ಇನ್ನೊಂದು ಏನಂದರೆ ವಾರಂಟಿ ಟೀಮ್ ಅಂತ ಬರ್ತಾರೆ, ಅವರೇ ನಮಗೆ ವಾರಂಟಿ ಪ್ರೊಡ್ಯೂಸ್ ಮಾಡೋದು. ಅವ್ರು ಪ್ರತಿಯೊಂದು ಗಾಡಿನೂ ಚೆಕ್ ಮಾಡಿಬಿಟ್ಟು ಅವರು ಇದಕ್ಕೆ ವಾರಂಟಿ ಕೊಡ್ಬೋದು ಅಂತ ಹೇಳಿದ್ಮೇಲೆ ನಾವು ಅದಕ್ಕೆ ವಾರಂಟಿ ಕೊಡೋದು. ನಮ್ಮಲ್ಲಿರೋ ಪ್ರತಿಯೊಂದು ಗಾಡಿನೂ ವಾರಂಟಿಗೆ ಅಪ್ರೂವಲ್ ಆಗಿದೆ. ಓಕೆ, ನಿಮಗೆ ವಾರಂಟಿ ಬೇಕು ಅಂತ ಹೇಳಿದ್ರೆ ನಾವು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀವಿ. ನಿಮಗೆ ವಾರಂಟಿ ಸಿಗುತ್ತೆ, ಫಾರ್ 1 ಇಯರ್ಗೆ ಸಿಗುತ್ತೆ ವಾರಂಟಿ. ಅದು ಚಾರ್ಜಸ್ ಬಂದು ಸಪ್ರೇಟ್ ಇರುತ್ತೆ ಅದು. ಯಾಕಂದರೆ ಅದು ಗಾಡಿಗಳು ನಮ್ಗೆ 100% ಗಾಡಿ ಜೆನ್ಯೂನ್ ಅಂತ ನಮಗೆ ಗೊತ್ತು. ಹೌದು. ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ವಾರಂಟಿ ಬೇಕು ಅಂತ ಬೇಕಾದ್ರೆ ತೊಗೊಳ್ಬೋದು. ಅದು ವಾರಂಟಿನ 1 ವರ್ಷಕ್ಕೆ ವಾರಂಟಿ ಕೊಡ್ತಾರೆ ನಿಮಗೆ. ಒಂದು ಇಂಜಿನ್ ಗೇರ್ ಬಾಕ್ಸ್ ಕೊಡ್ತಾರೆ, ಪ್ಲಸ್ ಒಂದು ಸರ್ವಿಸ್ ಫ್ರೀ ಕೊಡುತ್ತೆ ನಿಮಗೆ. ಅದು ಯೂಸ್ ಆಗುತ್ತೆ. ನೀವು ಒಂದು ಸರ್ವಿಸ್ ನೀವು ಶೋರೂಮಲ್ಲಿ ಬಿಟ್ಟು ಮಾಡಿಸ್ಬೇಕಂತ ಹೇಳಿದ್ರು, ಇವಾಗ ಎಕ್ಸಾಂಪಲ್ ಹೋಂಡಾ ಸಿಟಿ ಸರ್ವಿಸ್ ಮಾಡಬೇಕು ಅಂದ್ರೆ ನಿಮಗೆ 6,000-7,000 ರೂಪಾಯಿ ಒಂದು ಸರ್ವಿಸ್ಗೆ ಆಗುತ್ತೆ. ಓಕೆ, 9,500-10,000 ರೂಪಾಯಿ ಕೊಟ್ಟರೆ ನಿಮಗೆ ಇನ್ಕ್ಲೂಡಿಂಗ್ ಸರ್ವಿಸು ಮತ್ತು ಎಲ್ ಚೆಕಪ್ ಇರುತ್ತೆ, ಮತ್ತು ಇಂಜಿನ್ ಗೇರ್ ಬಾಕ್ಸ್ ವಾರಂಟಿಯೂ ಬರುತ್ತೆ. ಇದರಲ್ಲಿ ನೋಡಿದ್ರೆ ತೊಗೋಬೋದು, ಯೂಸ್ಫುಲ್ ಅದು ತೊಗೋಬೋದು. ನಿಮ್ಮ ಗಾಡಿ ಎಲ್ಲ ಚೆಕ್ ಮಾಡಿಸಿದ್ದೀವಿ ಅಂತ ಹೇಳಿದ್ರಲ್ಲ, ಯಾವ ಥರ? ಫಾರ್ ಎಕ್ಸಾಂಪಲ್ ಬೇರೆ ಕಾಸ್ 24 ಆ ಕಡೆ ಎಲ್ಲ 160 ಪಾಯಿಂಟ್ ಚೆಕ್ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ, ಆ ಥರ ಚೆಕ್ ಮಾಡಿಸಿರೋದ ಯಾವ ಥರ? ನೀವು ಕಾರ್ 24 ಅಲ್ಲೇ ನಾವು ಬಂದಾದ್ಮೇಲೆ ಅವ್ರು ಬಂದಿರೋದು. ಅವ್ರಿಗಿಂತ ಮುಂಚೆ ನಾವು ಫೀಲ್ಡಲ್ಲಿ ಇರೋದು. ಹಾಂ ಸರ್. ಅವ್ರಿಗೆ ನಾವು ಗಾಡಿಯಲ್ಲಿ ಏನೇನು ಚೆಕ್ ಮಾಡಬೇಕು, ಯಾವ್ಯಾವ ಪೋರ್ಷನ್ ಚೆಕ್ ಮಾಡಬೇಕು, ಗಾಡಿಯಲ್ಲಿ ಏನು ಇಂಪಾರ್ಟೆಂಟು ಅದನ್ನು ನಾವು ಚೆಕ್ ಮಾಡಿರ್ತೀವಿ. 180 ಪಾಯಿಂಟ್ಸ್ 170 ಪಾಯಿಂಟ್ಸ್ ಅದು ಡಿಫ್ರೆಂಟ್. ಯಾಕಂದರೆ ಕಾರ್ 24 ನಮ್ಮಲ್ಲೇ ಬಂದು ಗಾಡಿಗಳು ಪರ್ಚೇಸ್ ಮಾಡ್ತಾರೆ. ನಮ್ಮಲ್ಲೇ ತೊಗೊಳ್ಬೇಕಾದ್ರೆ ನಾವು ಚೆಕ್ ಮಾಡಿ ಚೆನ್ನಾಗಿದ್ರೆ ತಾನೆ ಅವ್ರು ತೊಗೊಳ್ತಾರೆ ನಮ್ಮ ಹತ್ರ. ಅದರಿಂದ ಅದು ಒಳ್ಳೆ ಗಾಡಿಗಳಿದೆ ಹತ್ರ, 100% ಜಿನಿಯನ್ ಗಾಡಿ ಇದೆ. ನೀವು ಬೇಕಾದ್ರೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ಬೇಕಾದ್ರೆ ನಿಮ್ಮ ಮೆಕ್ಯಾನಿಕ್ಗೋ ಇಲ್ಲ ನಿಮ್ಮ ಶೋರೂಮ್ಗೆ ಬೇಕಾದ್ರೆ ತೊಗೊಂಡು ಚೆಕ್ ಮಾಡಿಸ್ಕೊಡಿ. ಓಕೆ. ಆಮೇಲೆ ಕೆಲವರು ಇದು ಮೈಗ್ರೇಟೆಡ್ ಗಾಡಿಗಳನ್ನ ತುಂಬ ಸೇಲ್ ಮಾಡ್ತಾರೆ. ನಾವು 99% ಮೈಗ್ರೇಟೆಡ್ ಗಾಡಿಗಳು ಮಾಡಲ್ಲ. ಯಾಕಂದರೆ ಅಲ್ಲಿ ಯಾವ ಥರ ಯೂಸ್ ಮಾಡಿರ್ತಾರೋ, ಡಾಕ್ಯುಮೆಂಟ್ಸ್ ಯಾವ ಥರ ಇದೆಯೋ, ಅದರಲ್ಲಿ ಟ್ಯಾಕ್ಸ್ ಕಟ್ಟಿರಬೇಕು. ಕೆಲವರು NOC ತೊಗೊಂಡು ಹಂಗೆ ಬಂದು ಮಾರ್ತಾರೆ, ಟ್ಯಾಕ್ಸ್ ಕಟ್ಟಿರೋದಿಲ್ಲ. ಅದು ಟ್ಯಾಕ್ಸ್ ಕಟ್ಟಬೇಕಂದ್ರೆ ಅಲ್ಲಿ ನಿಮಗೆ ಇನ್ವಾಯ್ಸ್ ಬೇಕು. ಅದು ಅವ್ರ ಹತ್ರ ಇನ್ವಾಯ್ಸ್ ಇದೆಯೋ ಇಲ್ವೋ ಯಾರಿಗೆ ಗೊತ್ತಿಲ್ಲ. ಜಸ್ಟ್ NOC ತೊಗೊಂಬಂದು ಸೇಲ್ ಮಾಡ್ತಾರೆ. ನಾಳೆ ದಿನ ತೊಗೊಳ್ಳೋ ಪಾಪ ಕಷ್ಟಪಟ್ಟು ದುಡ್ಡು ಹಾಕಿ ತೊಗೊಂಡಿರ್ತಾರೆ. ನಾಳೆ ದಿನ ಕಷ್ಟಪಡೋರು ಬಂದರೆ ಕಸ್ಟಮರ್ಸ್ಗಳು. ನಾವು ಆ ಥರ ಮಾಡಲ್ಲ. ನಮ್ಮ ಹತ್ರನೂ ಬರುತ್ತೆ ಜಿನಿಯನ್ ಇದ್ರೆ ಮಾತ್ರ, ಡಾಕ್ಯುಮೆಂಟ್ಸ್ ಪಕ್ಕ ಇದ್ದು, ಕೆ ರಿಜಿಸ್ಟ್ರೇಷನ್ ಆಗಿದ್ದು, ಟ್ಯಾಕ್ಸ್ LPT ಮೆನ್ಷನ್ ಆಗಿದ್ರೆ ಮಾತ್ರ ನಾವು ಮಾಡ್ತೀವಿ, ಇಲ್ಲಾಂದರೆ ನಾವು ಮಾಡೋಕ್ಕೆ ಹೋಗಲ್ಲ. ಮತ್ತು ನಾವು ಮೈಗ್ರೇಟೆಡ್ ಗಾಡಿಗಳು ಯಾವುದು ನಾವು ಪರ್ಚೇಸ್ ಮಾಡಲ್ಲ. ಬೆಂಗಳೂರು ಗಾಡಿಗಳಿದ್ರೆ ಮಾತ್ರ ನಾವು ತೊಗೊಳ್ತೀವಿ. ಅನ್ಟಚ್ ಇರಬೇಕು, ಡಾಕ್ಯುಮೆಂಟ್ಸ್ ಪಕ್ಕ ಇರಬೇಕು, ನೀಟ್ ಇರಬೇಕು, ಅವಾಗ ನಾವು ತೊಗೊಳ್ತೀವಿ. ನೋಡಿ ಸ್ನೇಹಿತರೆ, ನಾನು ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರನೇ ಸರ್ ನಿಮ್ಮ ಶೋರೂಮಲ್ಲಿ ಯಾವುದಾದ್ರೂ ಆಫರ್ ಕೊಡ್ತೀರಾ ನಮ್ಮ ವೀಕ್ಷಕರಿಗೆ ಅಂತ ಕೇಳಿದಾಗ ಅವರಂದರು, ಸರ್ ಆಫರು 4,000 5,000 ನಾನು ಟ್ರಾನ್ಸ್ಫರ್ ಮಾಡಿದೆ, ಆ ಥರ ಎಲ್ಲ ಚಿಕ್ಕ ಪುಟ್ಟದ್ದು ಕೊಡಲ್ಲ. ನಮ್ಮ ಗಾಡೀಲಿ ಟ್ರಸ್ಟಾಗಿ ಗುಡ್ ಕಂಡೀಷನ್ನಲ್ಲಿರೋ ಕಾರ್ಗಳನ್ನೇ ನಿಮಗೆ ಕೊಡೋದು. ಸೊ ಅದೇ ನಮ್ಮಲ್ಲಿರೋ ಆಫರು. ನೀವು ಒಂದ್ಸರಿ ತಗೊಂಡೋದ್ರೆ ಅದೇನಾದರೂ ನಾವು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಒಳ್ಳೆ ಕಂಡೀಷನಲ್ಲಿರೋ ಕಾರ್ಗಳನ್ನ ಕೊಡ್ತೀವಿ ಅಂತ ಸರ್ ಹೇಳಿದ್ರು. ನಾನು ಆಫರ್ ಒಂದು 5,000 ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ, ಪೆಟ್ರೋಲ್ ಹಾಕ್ಕೊಡ್ತೀನಿ. ಪೆಟ್ರೋಲ್ ಒಂದು ಟ್ಯಾಂಕ್ ಪೆಟ್ರೋಲ್ ಖಾಲಿ ಆಗೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಅದೇ ಒಳ್ಳೆ ಗಾಡಿ ಕೊಟ್ಟರೆ ಅಟ್ಲೀಸ್ಟ್ ಅವ್ರು ಸುಮಾರು ಲಾಂಗ್ ಟೈಮ್ ನೆನೆಸ್ಕೋತಾರೆ. ಒಂದು 15 ದಿವಸದಲ್ಲಿ ಪೆಟ್ರೋಲ್ ಖಾಲಿ ಆಗಿಬಿಡುತ್ತೆ. 5,000 ಡಿಸ್ಕೌಂಟ್ ಇರೋದು ಏನು ಯೂಸ್ ಆಗುತ್ತೆ? ಅದೇ ಒಳ್ಳೆ ಗಾಡಿ ಕೊಟ್ಟರೆ ಅವ್ರು 4 ಜನಕ್ಕೆ ರೆಫರ್ ಮಾಡ್ತಾರೆ. ಸುಮಾರು ಹತ್ರ ಆಗಿದೆ ಗಾಡಿಗಳು. ಒಬ್ಬರು ಗಾಡಿ ಕೊಟ್ಟು ಅವ್ರ ಥ್ರೂಯಿಂದ 4-5 ಗಾಡಿ ಸೇಲ್ ಆಗಿದೆ. ಇಲ್ಲಿ ಹತ್ರ ಹೆಸರಿದೆ ನಮ್ಮದು. ಯಾಕಂದರೆ ಗಾಡಿಗಳು ಅದೇ ಥರ ಇಟ್ಟಿರ್ತೀವಿ ನಾವು. ಯಾವುದೋ ಗಾಡಿ ಬಂತು ಸೇಲ್ ಮಾಡೋದು, ಕಮಿಷನ್ ತೊಗೊಳ್ಳೋ ಆ ಥರ ನಾವು ಮಾಡೋಕ್ಕೋಗಲ್ಲ. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಗಾಡಿ ಜಿನಿಯನ್ ಇದೆ, ಡಾಕ್ಯುಮೆಂಟ್ಸ್ ಪಕ್ಕಾ ಇದೆ ಅಂತ ಮಾತ್ರ ನಾವು ಅದನ್ನು ನಿಲ್ಸ್ಕೊಂಡು ಮಾರ್ತೀವಿ. ಯಾಕಂದರೆ ಕಸ್ಟಮರ್ ನಮ್ಮ ಭರವಸೆ ಮೇಲೆ ಬಂದು ತೊಗೊಳ್ತಾರೆ. ಹೌದು ಸರ್. ಅದರಿಂದ ನಾವು ಅದಕ್ಕೆ ಜವಾಬ್ದಾರಿ ತೊಗೊಳ್ತೀವಿ. ನಾವು ಪ್ರತಿಯೊಂದು ಚೆಕ್ ಮಾಡಿ ಓಕೆ ಅಂದ್ರೆ ಮಾತ್ರ ನಾವು ಕಸ್ಟಮರ್ಗೆ ಸೇಲ್ ಮಾಡ್ತೀವಿ. ಎಷ್ಟು ವರ್ಷ ಆಯಿತು ಸರ್ ಯೂಸ್ಡ್ ಕಾರ್ಸ್ ಬ್ಯಾಂಗ್ಳೂರ್ ನಿಮ್ಮ ಶೋರೂಮ್? ಸರ್ ಈ ಶೋರೂಮ್ ಇಲ್ಲಿ ಬಂದು ಒಂದು 5 years ಆಯಿತು. ಇದಕ್ಕೆ ಮುಂಚೆ ಬೇರೆ ಕಡೆ ಇತ್ತು, ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಿರೋದು. ಆಲ್ಮೋಸ್ಟ್ ನಮ್ಮದು ಒಂದು 25 to 30 years ಎಕ್ಸ್ಪೀರಿಯನ್ಸ್ ಇದೆ ಸರ್ ಈ ಫೀಲ್ಡಲ್ಲಿ. ಹಾಗೆ ಲೋನಲ್ಲಿ ತೊಗೊಳೋರಿಗೆ ಲೋನ್ ಆಪ್ಷನ್ ಯಾವ ಥರ ಇದೆ ಸರ್? ಲೋನ್ ಅಂದರೆ ನಿಮಗೆ ಬೆಂಗಳೂರು ಸರೌಂಡಿಂಗಲ್ಲಿದ್ದು 8 to 9 ಮಾಡಲ್ ಮೇಲೆ ಇತ್ತು ಅಂದರೆ, ಸ್ವಂತ ಮನೆ ಇರೋರು ಗ್ಯಾರಂಟಿ ಇದ್ದರೆ ನಿಮಗೆ ಪ್ರೈವೇಟಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ ನಾನು. ಇಲ್ಲ 12 ಮೇಲೆ ಮಾಡಲ್ ಅಂತ ಹೇಳಿದ್ರೆ ಬ್ಯಾಂಕಲ್ಲೇ ಲೋನ್ ಮಾಡಿಸ್ಕೊಡ್ತೀನಿ. ಅಂದರೆ ಪ್ರೊಫೈಲ್ ಚೆನ್ನಾಗಿರಬೇಕು. ಚೆನ್ನಾಗಿತ್ತು ಅಂತ 100% ನಾವು ಲೋನ್. ಔಟ್ ಆಫ್ ಬ್ಯಾಂಗ್ಳೂರ್ ಅವ್ರಿಗೆ? ಔಟ್ ಆಫ್ ಬ್ಯಾಂಗ್ಳೂರ್ ಅಂದರೆ ಮಾಡಲ್ ಒಂದು 13-14 ಮೇಲೆ ಮಾಡಲ್ ಇರಬೇಕು. ಯಾಕಂದರೆ ಲೋನ್ ಅಮೌಂಟ್ ಜಾಸ್ತಿ ಇರಬೇಕು, ಅವಾಗಲೇ ಮಾಡ್ತಾರೆ.
ಪ್ಲಸ್ ಅವ್ರದ್ದು ಮನೆ ಬಂದು ಸಿಟಿ ಸೆಂಟ್ರಲ್ ಇರಬೇಕು. ವಿಲೇಜ್ ಕಡೆ ಇದ್ದರೆ ಲೋನ್ ಆಗಲ್ಲ. ಸಿಟಿಲಿ ಇತ್ತು ಅಂದರೆ ನಿಯರೆಸ್ಟ್ ಬ್ಯಾಂಕ್ ಸರೌಂಡಿಂಗ್ ಇತ್ತು ಅಂದರೆ ಲೋನ್ ಮಾಡಿಸ್ಬೋದು. ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ ಸರ್? ಇವಾಗ ನೀವು ಔಟ್ಸೈಡು ಸಿಟಿ ಆಚೆ ಅಂದರೆ ಸ್ವಂತ ಮನೆ ಮತ್ತು ಅವ್ರದ್ದೇನೋ ಜಮೀನು ಏನೋ ಇತ್ತು ಅಂದರೆ ಅದು ಬ್ಯಾಂಕ್ ಸ್ಟೇಟ್ಮೆಂಟು, ID ಪ್ರೂಫು, ಅಡ್ರೆಸ್ ಪ್ರೂಫು, ಅವ್ರದ್ದು ಇನ್ಕಮ್ ಪ್ರೂಫ್ ಎಲ್ಲ ಕೊಟ್ಟರೆ ಮಾಡಿಸ್ಕೊಡ್ತೀವಿ. ಓಕೆ, ಅಷ್ಟೇ. ಸ್ಯಾಲ್ರಿಡ್ ಆಗಿದ್ದರೆ ಅವ್ರದ್ದು ಸ್ಯಾಲ್ರಿ ಸರ್ಟಿಫಿಕೇಟು ಮತ್ತು ಫಾರ್ಮ್ 16 ಬ್ಯಾಂಕ್ ಸ್ಟೇಟ್ಮೆಂಟು, ID ಅಡ್ರೆಸ್ ಪ್ರೂಫ್ ಕೊಟ್ಟರೆ ಸ್ಯಾಲ್ರಿ 1% ಮಾಡಿಕೊಡ್ತೀನಿ. ಓಕೆ. ಬಿಸ್ನೆಸ್ ಅವರು ಅಂತ ಹೇಳಿದ್ರೆ IT ರಿಟರ್ನ್ಸ್ ಇರಬೇಕು ಮತ್ತು ಅವ್ರದ್ದು ಬ್ಯಾಂಕಿಂಗ್ ಇರಬೇಕು. ಇಲ್ಲ ಹಳೆ ಲೋನ್ ಯಾವುದಾದ್ರು ಪ್ರೀವಿಯಸ್ ಲೋನ್ ಇತ್ತು ಅಂತ ಟ್ರ್ಯಾಕ್ ಇತ್ತು ಅಂತ ಮಾಡಿಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಎಲ್ಲ ಗಾಡಿಗಳನ್ನ ಡೀಟೇಲ್ಸ್ನ ತಿಳಿಸ್ಕೊಟ್ರಿ. ಮೇನಾಗಿ ಗಾಡಿ ಕಂಡೀಷನ್ ಚೆನ್ನಾಗಿರೋದು ಕೊಡ್ತೀವಿ ಅನ್ನೋದ್ರ ಸಬ್ಸ್ಕ್ರೈಬರ್ ಬಗ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಳ್ಳೆ ಜಾಗೃತಿ ಮೂಡಿಸ್ದಂಗೂ ಆಯಿತು. ಸರ್, ಕೆಲವು ಕಡೆ 40 ಗಾಡಿ ಇದೆ, 50 ಗಾಡಿ ಇದೆ ಅಂತ ಹೇಳ್ತಾ ಇರೋದು. ನಮ್ಮ ಹತ್ರ 50 ಗಾಡಿ ಇಲ್ಲ. ಇವಾಗ ನನ್ನ ಹತ್ರ ಡಿಸ್ಪ್ಲೇಗೆ ಇರೋದು 15 ಗಾಡಿ. ಯಾವುದೊಂದು ಗಾಡಿ ಬೆರಳು ತೋರಿಸಂಗಿಲ್ಲ, ಆ ಥರ ಇರುತ್ತೆ ಗಾಡಿಗಳು. ಬೇಕಾದ್ರೆ ಇದು ಬಿಟ್ಟು ಇನ್ನೂ ಇದೆ ಗಾಡಿಗಳು. ಕಸ್ಟಮರ್ ಒಂದು ½ ಅನ್ ಅವರ್ ಬಂದು ಫ್ರೀಯಾಗಿ ಬಂದು ಕೂತ್ಕೊಂಡು ಬೇಕಾದ್ರೆ ಫೋಟೋಸ್ ಇರುತ್ತೆ ನಮ್ಮ ಹತ್ರ. ಎಲ್ಲ ಪ್ರತಿಯೊಂದು ಫೋಟೋಸ್ ಕಳಿಸ್ತೀವಿ, ನಾವು ತೋರಿಸ್ತೀವಿ ಕಸ್ಟಮರ್ಗೆ. ಓಕೆ ಬೇಕು ಆಗುತ್ತೆ ಅಂದರೆ ಬೇಕಾದ್ರೆ ಒಂದು 15-20 ನಿಮಿಷ ಗಾಡಿ ತರಿಸಿ ತೋರಿಸ್ತೀವಿ. ಓಕೆ. ಹಾಗೆಯೇ ಬೇರೆ ಕಡೆಯಿಂದ ಸರ್ ನಮಗೆ ಫೋಟೋ ಕಳಿಸ್ತೀರಾ ಅಂತ ಕೇಳಿದ್ರೆ ವಾಟ್ಸಪ್ಪಲ್ಲಿ ಏನು ಫೋಟೋ ಕಳಿಸ್ತೀರಾ ಅಥವಾ ಇಲ್ಲೇ ಬಂದು ನೋಡಬೇಕಾ ಡೈರೆಕ್ಟಾಗಿ? ಫೋಟೋ ಬೇಕಾದ್ರೆ ಕಳಿಸ್ತೀವಿ. ಕಸ್ಟಮರ್ ಅವ್ರಿಗೆ ಇಂಟ್ರೆಸ್ಟ್ ಯಾವ ಥರ ಇದೆ, ನಿಯರೆಸ್ಟ್ ಬೆಂಗಳೂರಲ್ಲೇ ಇತ್ತು ಅಂದರೆ ಫೋಟೋ ಕಳಿಸೋ ಅವಶ್ಯಕತೆ ಇಲ್ಲ. ನಮ್ಮ ಲೊಕೇಶನ್ ಕಳಿಸ್ತೀವಿ. ಔಟ್ ಆಫ್ ಬ್ಯಾಂಗ್ಳೂರ್ ಅವ್ರಿಗೆ? ಔಟ್ ಆಫ್ ಬ್ಯಾಂಗ್ಳೂರ್ ಅಂತ ಹೇಳ್ಬೇಕಾದ್ರೆ ನಮ್ಮದು ಕ್ಯಾಟ್ಲಾಗ್ ಇದೆ. ನಮ್ಮದೊಂದು ಕ್ಯಾಟ್ಲಾಗ್ ಫುಲ್ ಸ್ಟಾಕ್ ಲಿಸ್ಟ್ ಇರುತ್ತೆ, ಅದನ್ನು ಕಳಿಸ್ತೀವಿ. ಅದರಲ್ಲಿ ಅವ್ರು ನೋಡ್ಕೋಬೋದು. ಸುಮಾರು ಒಂದು 40-45 ಗಾಡಿ ಇರುತ್ತೆ. ಅದರಲ್ಲಿ ಯಾವ ಗಾಡಿ ಬೇಕಾದ್ರೆ ಸೆಲೆಕ್ಷನ್ ಮಾಡ್ಕೊಂಡು ಬಂದರೆ ನಾನು ಗಾಡಿ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಪ್ಲೇ ಮೇಲೆ ಮತ್ತು ಡಿಸ್ಕ್ರಿಪ್ಷನಲ್ಲೂ ಹಾಕಿದ್ದೀನಿ. ನೀವು ಒಂದು ಟೈಮ್ ಹೋಗಿ ಚೆಕ್ ಮಾಡ್ಕೋಬೋದು, ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ.